ಉಗ್ರರ ವಿರುದ್ಧ ಪ್ರತೀಕಾರದ ಸಮರಕ್ಕಾಗಿ ಇಡೀ ದೇಶ ಹಾತೊರಿತಾ ಇದೆ. ಪರಶುರಾಮ ಕೊಡಲಿ ಹಿಡಿದು ಶೋಭಾಯಾತ್ರೆಯನ್ನ ಮಾಡಲಾಗ್ತಾ ಇದೆ. 15 ಅಡಿಯ ಮೂರ್ತಿಯೊಂದಿಗೆ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ರಾಜಾಜಿನಗರ ರಾಮ ಮಂದಿರದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿದೆ. ಪೇಜಾವರ ಶ್ರೀಗಳು, ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಅತಿ ಶೀಘ್ರದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳ ವಿರುದ್ಧ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳಿ ಅಂತ ಹೇಳಿ ಇವತ್ತು ವಿಶೇಷ ಹೋಮ ಹವನವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ರಾಜಾಜಿನಗರದ ದೇವಸ್ಥಾನದ ಬಳಿಯಿಂದ, ರಾಮ ಮಂದಿರದ ಬಳಿಯಿಂದ ಈ ಶೋಭಾಯಾತ್ರೆ ಪ್ರಾರಂಭ ಆಗಿದೆ. ಪೇಜಾವರ ಶ್ರೀಗಳು ಹಾಗೆ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಕೆಲ ಹಿಂದೂ ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪರಶುರಾಮ ಕೊಡಲಿಯನ್ನ ಹಿಡಿದು ಶತ್ರುಗಳನ್ನ ನಿರ್ನಾಮ ಮಾಡಲಿ ಭಾರತ ಅಂತ ಹೇಳಿ ಸಾಂಕೇತಿಕವಾಗಿ ಈ ಶೋಭಾಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನೂ ಹಾಗೆ ಬಿಂಬಿಸ್ತಾ ಇರುವಂಥದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಕೆಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗ ತೋಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತೀಯರು ಹಾತೊರಿತಿದ್ದಾರೆ. ಇವತ್ತು ವಿಶೇಷ ಹೋಮ ಹವನ ಹಾಗೆ ಶೋಭಾಯಾತ್ರೆ, ಏನು ಹೇಳ್ತಿದ್ದಾರೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು? ಸ್ಮಿತಾ, ನಾ ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ಒಳಗಡೆ ಇದ್ದೇನೆ. ಈಗ ವಿಶೇಷ ಹೋಮ ಹವನ ಮುಕ್ತಾಯವಾಗಿದೆ. ನೋಡ್ತಿರ್ಬೋದು, ಈ ಒಂದು ಸ್ಥಳದಲ್ಲಿ ಪರಶುರಾಮನ ಯೋಗ ಅಂದರೆ ಹೋಮ ಹವನ ಮಾಡಲಾಯಿತು. ಅಂದರೆ ಪರಶುರಾಮ ಯಾವ ರೀತಿ ಈ ಹಿಂದೆ ತನ್ನ ಆಯುಧ ಕೊಡಲಿ ಮುಖಾಂತರ ರಾಕ್ಷಸರನ್ನು ಯಾವ ರೀತಿ ಸಂಹಾರ ಮಾಡಿದ್ರು, ಅದೇ ರೀತಿ ನಮ್ಮ ಯೋಧರು ಈ ಉಗ್ರಗಾಮಿಗಳನ್ನು ಪಾಕಿಸ್ತಾನ ಕಿಡಿಗೇಡಿಗಳನ್ನು ಸಂಹಾರ ಮಾಡಬೇಕು. ಮತ್ತು ಅಕಸ್ಮಾತ್ ಯಾಕಂದರೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗುತ್ತೆ, ಯಾವಾಗ ಬೇಕಾದರೂ ಯುದ್ಧ ಆಗ್ಬೋದು. ಹೀಗಾಗಿ ಸೈನಿಕರಿಗೆ ಬಲ ತುಂಬುವ ದೃಷ್ಟಿಯಿಂದ ಇದೀಗ ಹೋಮವನ ಮಾಡಲಾಗಿದೆ. ಹೋಮವನಿಗೆ ಮುಕ್ತಾಯವಾಯಿತು. ಮತ್ತೊಂದು ಕಡೆ ಶೋಭಾಯಾತ್ರೆ, ಯಾಕಂದರೆ ಪರಶುರಾಮನ ಮೂರ್ತಿಯ ಜೊತೆಗೆ 15 ಅಡಿಯ ಎತ್ತರದ ಕೊಡಲಿಯನ್ನು ಹಿಡಿದುಕೊಂಡು ಶೋಭಾಯಾತ್ರೆ ಈಗ ಗ್ರೌಂಡ್ ಒಳಗೆ ಬಂದಿದೆ. ಇದೀಗ ಧರ್ಮಸಭೆ ಮಾಡಲಾಗ್ತಿದೆ. ನೋಡ್ತಿರ್ಬೋದು, ಸಾಕಷ್ಟು ಹಿಂದೂಪರ ಮುಖಂಡಗಳು ಮತ್ತು ಸ್ವಾಮೀಜಿಗಳು ಸಹ ಬಂದಿದ್ದಾರೆ. ವೇದಿಕೆಯಲ್ಲಿ ಸಹ ಏನು ಶ್ರೀಗಳು ಅಂದರೆ ಪೇಜಾವರ ಶ್ರೀಗಳು, ಮತ್ತೊಂದು ಕಡೆ ಪ್ರಮೋದ್ ಮುತಾಲಿಕ್ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಸಹ ಭಾಗಿಯಾಗಿರ್ತಾರೆ. ಅಂದರೆ ಈ ಒಂದು ಬಲಿದಾನವನ್ನು ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಕಡಿಮೆ ಅಂದರೆ ಹೋರಾಟ ಮಾಡಬೇಕು. ಯಾಕಂದರೆ ನಮ್ಮ ದೇಶದ ಒಳಗಡೆ ಶತ್ರುಗಳಿದ್ದಾವೆ,
ಇದ್ದಾರೆ ಫಸ್ಟ್ ಅವರನ್ನು ಸಂಹಾರ ಮಾಡಬೇಕು. ಯಾಕಂದರೆ ಪಾಕಿಸ್ತಾನ ಪರವಾಗಿ ನಮ್ಮ ಜನರು ನಮ್ಮ ದೇಶದ ಜನರು ಒಳಗಡೆ ಮಾತಾಡ್ತಾರೆ, ಕಾಂಗ್ರೆಸ್ ಅವರು ಮಾತಾಡ್ತಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ನಮ್ಮ ದೇಶದ ಒಳಗೆ ಶತ್ರುಗಳನ್ನ ಫಸ್ಟ್ ನಾಶ ಆಗಬೇಕು, ಅದರ ನಂತರ ನಾವು ಉಗ್ರಗಾಮಿಗಳನ್ನ ಕೊಲ್ಲಬೇಕೆಂಬುದು ಒಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಈ ಒಂದು ದೃಶ್ಯ ನೋಡ್ತಿರ್ಬೋದು, ಎಲ್ಲ ಹೋಮ ಹವನ ಮಾಡಲಾಗಿದೆ, ಎಲ್ಲ ಅಂದರೆ ಶಾಂತಿಯಿಂದ. ಯಾಕಂದರೆ ಅಕಸ್ಮಾತ್ ಯುದ್ಧವಾದರೆ ನಮ್ಮ ಸೈನಿಕರು ಯಾವುದೇ ತೊಂದರೆ ಆಗದಂತೆ ಜಯಶಾಲಿ ಆಗಿ ಬರಬೇಕೆಂಬುದು ದೃಷ್ಟಿಯಿಂದ ಹೋಮ ಹವನ ಮಾಡಲಾಯಿತು, ಶೋಭಾಯಾತ್ರೆ ಮಾಡಲಾಯಿತು. ಅಂದರೆ ರಾಮ ಮಂದಿರದ ದೇವಸ್ಥಾನದ ಮುಂದೆಯಿಂದ ಒಂದು ಸುತ್ತಲೂ ಒಂದು ಶೋಭಾಯಾತ್ರೆ ಮಾಡಲಾಯಿತು. ಯಾಕಂದರೆ 26 ಜನ ಸಾವನ್ನಪ್ಪಿದ್ದಾರೆ. ವಿಜೃಂಭಣೆಯಿಂದ ಶೋಭಾಯಾತ್ರೆ ಮಾಡಿದರೆ ಒಳ್ಳೆಯದಿಲ್ಲ ಎಂಬ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಇಲ್ಲೇ ಒಂದೊಂದು 100 ಮೀಟರ್ ಅಷ್ಟೇ ಶೋಭಾಯಾತ್ರೆ ಮಾಡಲಾಗಿದೆ. ಈಗ ಧರ್ಮಸಭೆ ಆರಂಭವಾಗಿದೆ. ಆ ಧರ್ಮಸಭೆಯಲ್ಲಿ ಸಹ ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಳುವ ಮುನ್ಸೂಚನೆ ಇದೆ. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಉಗ್ರರ ವಿರುದ್ಧ ಪ್ರತೀಕಾರದ ಸಮರಕ್ಕಾಗಿ ಇಡೀ ದೇಶ ಹಾತೊರಿತಾ ಇದೆ. ಪರಶುರಾಮ ಕೊಡಲಿ ಹಿಡಿದು ಶೋಭಾಯಾತ್ರೆಯನ್ನ ಮಾಡಲಾಗ್ತಾ ಇದೆ. 15 ಅಡಿಯ ಮೂರ್ತಿಯೊಂದಿಗೆ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ರಾಜಾಜಿನಗರ ರಾಮ ಮಂದಿರದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿದೆ. ಪೇಜಾವರ ಶ್ರೀಗಳು, ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಅತಿ ಶೀಘ್ರದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳ ವಿರುದ್ಧ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳಿ ಅಂತ ಹೇಳಿ ಇವತ್ತು ವಿಶೇಷ ಹೋಮ ಹವನವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ರಾಜಾಜಿನಗರದ ದೇವಸ್ಥಾನದ ಬಳಿಯಿಂದ, ರಾಮ ಮಂದಿರದ ಬಳಿಯಿಂದ ಈ ಶೋಭಾಯಾತ್ರೆ ಪ್ರಾರಂಭ ಆಗಿದೆ. ಪೇಜಾವರ ಶ್ರೀಗಳು ಹಾಗೆ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಕೆಲ ಹಿಂದೂ ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪರಶುರಾಮ ಕೊಡಲಿಯನ್ನ ಹಿಡಿದು ಶತ್ರುಗಳನ್ನ ನಿರ್ನಾಮ ಮಾಡಲಿ ಭಾರತ ಅಂತ ಹೇಳಿ ಸಾಂಕೇತಿಕವಾಗಿ ಈ ಶೋಭಾಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನೂ ಹಾಗೆ ಬಿಂಬಿಸ್ತಾ ಇರುವಂಥದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಕೆಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗ ತೋಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತೀಯರು ಹಾತೊರಿತಿದ್ದಾರೆ. ಇವತ್ತು ವಿಶೇಷ ಹೋಮ ಹವನ ಹಾಗೆ ಶೋಭಾಯಾತ್ರೆ, ಏನು ಹೇಳ್ತಿದ್ದಾರೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು?
ಸ್ಮಿತಾ, ನಾ ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ಒಳಗಡೆ ಇದ್ದೇನೆ. ಈಗ ವಿಶೇಷ ಹೋಮ ಹವನ ಮುಕ್ತಾಯವಾಗಿದೆ. ನೋಡ್ತಿರ್ಬೋದು ಈ ಒಂದು ಸ್ಥಳದಲ್ಲಿ ಪರಶುರಾಮನ ಯೋಗ ಅಂದರೆ ಹೋಮ ಹವನ ಮಾಡಲಾಯಿತು. ಅಂದರೆ ಪರಶುರಾಮ ಯಾವ ರೀತಿ ಈ ಹಿಂದೆ ತನ್ನ ಆಯುಧ ಕೊಡಲಿ ಮುಖಾಂತರ ರಾಕ್ಷಸರನ್ನ ಯಾವ ರೀತಿ ಸಂಹಾರ ಮಾಡಿದ್ರು, ಅದೇ ರೀತಿ ನಮ್ಮ ಯೋಧರು ಈ ಉಗ್ರಗಾಮಿಗಳನ್ನು ಪಾಕಿಸ್ತಾನ ಕಿಡಿಗೇಡಿಗಳನ್ನು ಸಂಹಾರ ಮಾಡಬೇಕು. ಮತ್ತು ಅಕಸ್ಮಾತ್ ಯಾಕಂದರೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗದೆ, ಯಾವಾಗ ಬೇಕಾದರೂ ಯುದ್ಧ ಆಗ್ಬೋದು. ಹೀಗಾಗಿ ಸೈನಿಕರಿಗೆ ಬಲ ತುಂಬುವ ದೃಷ್ಟಿಯಿಂದ ಇದೀಗ ಹೋಮವನ ಮಾಡಲಾಗಿದೆ. ಹೋಮವನಿಗೆ ಮುಕ್ತಾಯವಾಯಿತು. ಮತ್ತೊಂದು ಕಡೆ ಶೋಭಾಯಾತ್ರೆ, ಯಾಕಂದರೆ ಪರಶುರಾಮನ ಮೂರ್ತಿಯ ಜೊತೆಗೆ 15 ಅಡಿ ಎತ್ತರದ ಕೊಡಿಲಿಯನ್ನು ಹಿಡಿದುಕೊಂಡು ಶೋಭಾಯಾತ್ರೆ ಈಗ ಗ್ರೌಂಡ್ ಒಳಗೆ ಬಂದಿದೆ. ಇದೀಗ ಧರ್ಮಸಭೆ ಮಾಡಲಾಗ್ತಿದೆ. ನೋಡ್ತಿರ್ಬೋದು ಸಾಕಷ್ಟು ಹಿಂದೂಪರ ಮುಖಂಡಗಳು ಮತ್ತು ಸ್ವಾಮೀಜಿಗಳ ಸಹ ಬಂದಿದ್ದಾರೆ. ವೇದಿಕೆಯಲ್ಲಿ ಸಹ ಏನು ಶ್ರೀಗಳು ಅಂದರೆ ಪೇಜಾವರ ಶ್ರೀಗಳು, ಮತ್ತೊಂದು ಕಡೆ ಪ್ರಬಂಧ ಮುತಾಲಿಕ್ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಸಹ ಭಾಗಿಯಾಗಿದ್ದಾರೆ. ಅಂದರೆ ಈ ಒಂದು ಬಲಿದಾನವನ್ನು ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಕಡಿಮೆ ಅಂದರೆ ಹೋರಾಟ ಮಾಡಬೇಕು. ಯಾಕಂದರೆ ನಮ್ಮ ದೇಶದ ಒಳಗಡೆ ಶತ್ರುಗಳಿದ್ದಾವೆ, ಫಸ್ಟ್ ಅವರನ್ನು ಸಂಹಾರ ಮಾಡಬೇಕು. ಯಾಕಂದರೆ ಪಾಕಿಸ್ತಾನ ಪರವಾಗಿ ನಮ್ಮ ಜನರು, ನಮ್ಮ ದೇಶದ ಜನರು ಒಳಗಡೆ ಮಾತಾಡ್ತಾರೆ, ಕಾಂಗ್ರೆಸ್ ಅವರು ಮಾತಾಡ್ತಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ನಮ್ಮ ದೇಶದ ಒಳಗೆ ಶತ್ರುಗಳನ್ನ ಫಸ್ಟ್ ನಾಶ ಆಗಬೇಕು, ಅದರ ನಂತರ ನಾವು ಉಗ್ರಗಾಮಿಗಳನ್ನ ಕೊಲ್ಲಬೇಕೆಂಬುದು ಒಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಒಂದು ಕಡೆ ಆಕ್ರೋಶವರಾಗ್ತಿದ್ರೆ, ಈ ಒಂದು ದೃಶ್ಯ ನೋಡ್ತಿರ್ಬೋದು ಎಲ್ಲ ಹೋಮ ಹವನ ಮಾಡಲಾಗಿದೆ. ಎಲ್ಲ ಅಂದರೆ ಶಾಂತಿಯಿಂದ, ಯಾಕಂದರೆ ಅಕಸ್ಮಾತ್ ಯುದ್ಧವಾದರೆ ನಮ್ಮ ಸೈನಿಕರು ಯಾವುದೇ ತೊಂದರೆ ಆಗದಂತೆ ಜಯಶಾಲಿ ಆಗಿ ಬರಬೇಕೆಂಬುದು ದೃಷ್ಟಿಯಿಂದ ಹೋಮವನ್ನ ಮಾಡಲಾಯಿತು. ಶೋಭಾಯಾತ್ರೆ ಮಾಡಲಾಯಿತು. ಅಂದರೆ ರಾಮ ಮಂದಿರದ ದೇವಸ್ಥಾನದ ಮುಂದೆಯಿಂದ ಒಂದು ಸುತ್ತಲೂ ಒಂದು ಶೋಭಾಯಾತ್ರೆ ಮಾಡಲಾಯಿತು. ಯಾಕಂದರೆ 26 ಜನ ಸಾವನ್ನಪ್ಪಿದ್ದಾರೆ. ವಿಜೃಂಭಣೆಯಿಂದ ಶೋಭಾಯಾತ್ರೆ ಮಾಡಿದರೆ ಒಳ್ಳೆಯದಿಲ್ಲ ಎಂಬ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಇಲ್ಲೇ ಒಂದು 100 ಅಡಿ ಮೀಟರ್ ಅಷ್ಟೇ ಶೋಭಾಯಾತ್ರೆ ಮಾಡಲಾಗಿದೆ. ಈಗ ಧರ್ಮಸಭೆ ಆರಂಭವಾಗಿದೆ. ಆ ಧರ್ಮಸಭೆಯಲ್ಲಿ ಸಹ ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಳುವ ಮುನ್ಸೂಚನೆ ಇದೆ. ಸ್ಮಿತಾ ರಂಗನಾಥ್. ರೈಟ್.